ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರು ಇವಾಗ ಮತ ಎಣಿಕೆ ಕೇಂದ್ರಕ್ಕೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಅವರೊಟ್ಟಿಗೆ ಈಗ ಮಾತಾಡುವ. ಸರ್, ಇವತ್ತು ಮತ ಎಣಿಕೆ, ಇವತ್ತು ಬೆಳಗಿಂದ ನಿಮ್ಮ ದಿನಚರಿ ಹೇಗಿತ್ತು ಅಂತ ಹೇಳುವಂಥದ್ದು, ದೇವಸ್ಥಾನಕ್ಕೆ ಹೋಗಿರುವಂಥದ್ದು ಇವತ್ತು ಏನಾದ್ರು ಇದೆಯಾ? ಪ್ರತಿದಿನ ದೇವಸ್ಥಾನಕ್ಕೆ ಹೋಗುವಂಥದ್ದು ಪದ್ಧತಿ ಇದೆ. ಅದು ಮುಗಿಸ್ಕೊಂಡು ಅಫ್ಕೋರ್ಸ್ ಇಲ್ಲಿ ಮತ ಎಣಿಕೆ ಇದು ಕೇಂದ್ರಕ್ಕೆ ಬಂದಿದ್ದೀವಿ. ನಮ್ಮ ಆರಾಣೀಸ್ ಕಾಲೇಜ್ಗೆ ಮೊದಲನೇ ರೌಂಡು ಅದು ವೀಕ್ಷಿಸಿ ಬಂದಿದ್ದೀವಿ ಅಷ್ಟೇ. ನಿಮಗೆ ಮೊದಲ ರೌಂಡ್ ಹೇಗಿತ್ತು, ಮುನ್ನಡೆ ಇದೆಯಾ ಹೇಗೆ ಸರ್? ಇಲ್ಲಿ ನೋಡಿಲ್ಲ, ಅದೇನಿಲ್ಲ, ಓಪನ್ ಮಾಡೋದು ನೋಡಿದ್ದೀವಿ ಅಷ್ಟೇ. ಬಾಕ್ಸ್ಗಳು ಓಪನ್ ಮಾಡೋದಂಥದ್ದು ನಮಗೆ ನೋಡುವಂಥದ್ದು ಇದು ಅವಕಾಶ ಇದೆ, ಅದು ನೋಡ್ಬಿಟ್ಟು ಬಂದಿದ್ದೀವಿ ಅಷ್ಟೇ. ಈಗ ವಾಪಸ್ ಹೋಗ್ತಾ ಇದ್ದೀರಿ, ಅಲ್ಲಿ ಇರಲ್ವಾ? ಇಲ್ಲ, ಇವತ್ತು ನಮ್ಮ ನಾಲ್ವಡಿ ಕೃಷ್ಣ ಜಯಂತಿನೂ ಕೂಡ, ಅದಕ್ಕಾಗಿ ಅಲ್ಲಿ ಪುಷ್ಪಾರ್ಚನೆ ಮಾಡೋ ಕಾರ್ಯಕ್ರಮ ಏರ್ಪಡಿಸಲಾಗಿದೆ, ಅದಕ್ಕೆ ಹೋಗ್ತಾ ಇದೆ. ಹೇಗೆ ಅನಿಸುತ್ತೆ ಸರ್? ಈಗ ಕೆಲವೇ ಕ್ಷಣಗಳು ಬಾಕಿ ಇದೆ, ಒಂದು 2 ಗಂಟೆ ಒಂದಷ್ಟೊತ್ತಿಗೆ ಗೊತ್ತಾಗುತ್ತೆ ನಿಮ್ದು ಹೇಗೆ ಅಂತೇಳಿ, ಭವಿಷ್ಯ ಹೇಗೆ ಅಂತೇಳಿ ಒಂದು ಹೇಗೆ ಅನಿಸ್ತಾ ನಿಮಗೆ? ಎಲ್ಲ ವರದಿಗಳ ಪ್ರಕಾರ ಇದು ಸಕಾರಾತ್ಮಕವಾಗಿ ನಮ್ಮ ಕಡೆಗೆ ಬರುತ್ತೆ ಅಂತ ವರದಿಗಳು ಬಂದಿದೆ, ಆಗಲೇ ನಿಮಗೂ ಗೊತ್ತಿದೆ. ಸೊ ಅದರ ಒಂದು ವಿಶ್ವಾಸ ಇದೆ. ಎಷ್ಟು ವಿಶ್ವಾಸ ಇದೆ ಸರ್? 100% ಇದೆಯಾ ಹೇಗೆ ಅಂತ? ನಮಗೆ ವಿಶ್ವಾಸ ಇದೆ, ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತ. ಈಗ ಮತ್ತೆ ಎಷ್ಟೊತ್ತಿಗೆ ಬರ್ತೀರಿ ವಾಪಸ್ ಇಲ್ಲಿಗೆ ಬಾತರಿಕೆಗೆ? ಇಲ್ಲ, ಇಲ್ಲಿ ಬರೋ ಅವಶ್ಯಕತೆ ಇಲ್ಲೂ ಅಂತ ಇವಾಗ ಸದ್ಯಕ್ಕೆ ನೋಡೋಣ, ಇದ್ರೆ ನೋಡ್ಕೊಂಡು ಬರ್ತೀರಾ ಹೇಗೆ ಅಂತೇಳಿ? ನೋಡ್ಕೊಂಡು ಬರ್ತೀವಿ. ಇದು ಯದುವೀರ್ ಒಡೆಯರ್ ಅವ್ರ ಮಾತು. ಅಂದರೆ ಈಗ ಬೇರೆ ಕಾರ್ಯಕ್ರಮ ನಿಮಿತ್ತ ಇಲ್ಲಿಂದ ಹೋಗ್ತಾ ಇದ್ದಾರೆ, ಮತ್ತೆ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಾರೆ. ಆದರೆ ಗೆಲ್ಲುವ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾರೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರು ಇವಾಗ ಮತ ಎಣಿಕೆ ಕೇಂದ್ರಕ್ಕೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಅವರೊಟ್ಟಿಗೆ ಈಗ ಮಾತಾಡುವ. ಸರ್, ಇವತ್ತು ಮತ ಎಣಿಕೆ, ಇವತ್ತು ಬೆಳಗಿಂದ ನಿಮ್ಮ ದಿನಚರಿ ಹೇಗಿತ್ತು ಅಂತ ಹೇಳುವಂಥದ್ದು, ದೇವಸ್ಥಾನಕ್ಕೆ ಹೋಗಿರುವಂಥದ್ದು ಇವತ್ತು ಏನಾದ್ರು ಇದೆಯಾ? ಪ್ರತಿದಿನ ದೇವಸ್ಥಾನಕ್ಕೆ ಹೋಗುವಂಥದ್ದು ಪದ್ಧತಿ ಇದೆ. ಅದು ಮುಗಿಸ್ಕೊಂಡು ಅಫ್ಕೋರ್ಸ್ ಇಲ್ಲಿ ಮತ ಎಣಿಕೆ ಇದು ಕೇಂದ್ರಕ್ಕೆ ಬಂದಿದ್ದೀವಿ. ನಮ್ಮ ಆರಾಣೀಸ್ ಕಾಲೇಜ್ಗೆ ಮೊದಲನೇ ರೌಂಡು ಅದು ವೀಕ್ಷಿಸಿ ಬಂದಿದ್ದೀವಿ ಅಷ್ಟೇ. ನಿಮಗೆ ಮೊದಲ ರೌಂಡ್ ಹೇಗಿತ್ತು, ಮುನ್ನಡೆ ಇದೆಯಾ ಹೇಗೆ ಸರ್? ಇಲ್ಲಿ ನೋಡಿಲ್ಲ, ಅದೇನಿಲ್ಲ, ಓಪನ್ ಮಾಡೋದು ನೋಡಿದ್ದೀವಿ ಅಷ್ಟೇ. ಬಾಕ್ಸ್ಗಳು ಓಪನ್ ಮಾಡೋದಂಥದ್ದು ನಮಗೆ ನೋಡುವಂಥದ್ದು ಅವಶ್ಯ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಇದು ಅವಕಾಶ ಇದೆ, ಅದು ನೋಡ್ಬಿಟ್ಟು ಬಂದಿದ್ದೀವಿ ಅಷ್ಟೇ. ಈಗ ವಾಪಸ್ ಹೋಗ್ತಾ ಇದ್ದೀರಿ, ಅಲ್ಲಿ ಇರಲ್ವಾ? ಇಲ್ಲ, ಇವತ್ತು ನಮ್ಮ ನಾಲ್ವಡಿ ಕೃಷ್ಣ ಜಯಂತಿನೂ ಕೂಡ, ಅದಕ್ಕಾಗಿ ಅಲ್ಲಿ ಪುಷ್ಪಾರ್ಚನೆ ಮಾಡೋ ಕಾರ್ಯಕ್ರಮ ಏರ್ಪಡಿಸಲಾಗಿದೆ, ಅದಕ್ಕೆ ಹೋಗ್ತಾ ಇದೆ. ಹೇಗೆ ಅನಿಸುತ್ತೆ ಸರ್? ಈಗ ಕೆಲವೇ ಕ್ಷಣಗಳು ಬಾಕಿ ಇದೆ, ಒಂದು 2 ಗಂಟೆ ಒಂದಷ್ಟೊತ್ತಿಗೆ ಗೊತ್ತಾಗುತ್ತೆ ನಿಮ್ದು ಹೇಗೆ ಅಂತೇಳಿ, ಭವಿಷ್ಯ ಹೇಗೆ ಅಂತೇಳಿ ಒಂದು ಹೇಗೆ ಅನಿಸ್ತಾ ನಿಮಗೆ? ಎಲ್ಲ ವರದಿಗಳ ಪ್ರಕಾರ ಇದು ಸಕಾರಾತ್ಮಕವಾಗಿ ನಮ್ಮ ಕಡೆಗೆ ಬರುತ್ತೆ ಅಂತ ವರದಿಗಳು ಬಂದಿದೆ, ಆಗಲೇ ನಿಮಗೂ ಗೊತ್ತಿದೆ. ಸೊ ಅದರ ಒಂದು ವಿಶ್ವಾಸ ಇದೆ. ಎಷ್ಟು ವಿಶ್ವಾಸ ಇದೆ ಸರ್? 100% ಇದೆಯಾ ಹೇಗೆ ಅಂತ? ನಮಗೆ ವಿಶ್ವಾಸ ಇದೆ, ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತ. ಈಗ ಮತ್ತೆ ಎಷ್ಟೊತ್ತಿಗೆ ಬರ್ತೀರಿ ವಾಪಸ್ ಇಲ್ಲಿಗೆ ಬಾತರಿಕೆಗೆ? ಇಲ್ಲ, ಇಲ್ಲಿ ಬರೋ ಅವಶ್ಯಕತೆ ಇಲ್ಲೂ ಅಂತ ಇವಾಗ ಸದ್ಯಕ್ಕೆ ನೋಡೋಣ, ಇದ್ರೆ ನೋಡ್ಕೊಂಡು ಬರ್ತೀರಾ ಹೇಗೆ ಅಂತೇಳಿ? ನೋಡ್ಕೊಂಡು ಬರ್ತೀವಿ. ಇದು ಯದುವೀರ್ ಒಡೆಯರ್ ಅವ್ರ ಮಾತು. ಅಂದರೆ ಈಗ ಬೇರೆ ಕಾರ್ಯಕ್ರಮ ನಿಮಿತ್ತ ಇಲ್ಲಿಂದ ಹೋಗ್ತಾ ಇದ್ದಾರೆ, ಮತ್ತೆ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಾರೆ. ಆದರೆ ಗೆಲ್ಲುವ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾರೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಮೈಸೂರು.